ಹಾಯ್ ಪ್ರೇಕ್ಷಕರೇ, ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಕೈಗೆ ಹಾಕೋ ಬ್ರಾಸ್ಲೆಟ್ ಹೇಗೆ ಮಾಡೋದು ಅಂತ ಸಿಂಪಲಾಗಿ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದು ಟಂಗೀಸ್ ಅಂತಾರೆ ಇಂಗ್ಲೀಷಲ್ಲಿ, ಮತ್ತು ಕನ್ನಡದಲ್ಲಿ ತಂಗೂಸ್ ಅಂತಾರೆ ವಯರಿಗೆ. ಮತ್ತು ನೋಡಿ, ಇದು ಹುಕ್ಕು, ಬ್ರಾಸ್ಲೆಟಿಗೆ ಜಾಯಿಂಟ್ ಮಾಡೋಕ್ಕೋಸ್ಕರ ಹುಕ್ಕು ಮತ್ತು ಜಂಪ್ರಿಂಗ್ ಎರಡು ತೊಗೊಂಡಿದ್ದೀನಿ ನೋಡಿ. ಇದು ಮಣಿ ವೈಟ್ ಬೀಡ್ಸು, ವೈಟು ಸಣ್ಣ ಮಣಿ ತೊಗೊಂಡಿದ್ದೀನಿ ಆಯಿತಾ, ಬಿಳಿ ಕಲರು. ಮತ್ತು ಇದು ಗೋಲ್ಡನ್ ಕಲರ್ ನೋಡಿ, ದೊಡ್ಡ ಮಣಿ ತೊಗೊಂಡಿದ್ದೀನಿ ಗೋಲ್ಡನ್ ಕಲರು. ಮತ್ತು ಟೇಪು ಇದು ಯಾಕೆ ಬೇಕು ಅಂತ ಹೇಳ್ತೀನಿ ನೋಡಿ. ಇದು ಹುಕ್ ತೊಗೊಂಡು, ಹುಕ್ಕಿದೆಯಲ್ಲ ಇದನ್ನು ತೊಗೊಂಡು ಈ ರೀತಿ ತಂಗೂಸು ವಯರ್ ಇದೆಯಲ್ಲ ನೋಡಿ, ಈ ವಯರ್ನ ಈ ರೀತಿ ಇದ್ರೊಳಗೆ ಹಾಕಿ ಒಂದು ಮಣಿ ಹಾಕ್ಕೊಳ್ಳಿ. ಇದಕ್ಕೆ ಸಣ್ಣ ಮಣಿ ವೈಟ್ ಕಲರು ಈ ರೀತಿ ನೋಡಿ, ಒಂದು ಮಣಿ ತೊಗೊಂಡು ಇದ್ರೊಳಗೆ ಹಾಕಿ ನೋಡಿ, ಇದ್ರಲ್ಲಿ ಹಾಕಿ ಗಂಟು ಹಾಕ್ಕೊಳ್ಳಿ ನೀಟಾಗಿ. ಸ್ಟಾರ್ಟಿಂಗ್ ಒಂದು ಗಂಟು ಇರಲಿ, ಹುಕ್ಕು ಟೈಟಾಗಿ ನಿಂತ್ಕೊಳುತ್ತಾಯ್ತಾ. ಈ ರೀತಿ ಗಂಟು ಹಾಕ್ಕೊಳ್ಳಿ ನೋಡಿ. ಈ ರೀತಿ ನಾನು ಹಾಕ್ತಾ ಇದ್ದೀನಲ್ಲ ಅದೇ ರೀತಿ ಒಂದು ಮಣಿ ಹಾಕಿ ಗಂಟು ಹಾಕ್ಕೊಂಬಿಡಿ ನೋಡಿ. ಈ ರೀತಿ ತೋರಿಸ್ತಾ ಇದ್ದೀನಿ ನೋಡಿ, ಟೈಟಾಗಿ ಹಾಕ್ಕೊಳ್ಳಿ. ಅದಾದಮೇಲೆ ನೋಡಿ, ಈ ಹುಕ್ಕನ್ನ ಇಲ್ಲಿ ನಾವು ಟೇಪ್ ತೊಗೊಂಡು ಸ್ವಲ್ಪ ಕಟ್ ಮಾಡಿ, ಈ ರೀತಿ ಹುಕ್ಕನ್ನ ಈ ರೀತಿ ಅಂಟಿಸ್ಕೊಳ್ಳಿ. ಎಲ್ಲಿ ಮಾಡ್ತೀರಾ ಅಲ್ಲಿ ಈ ರೀತಿ ಅಂಟಿಸ್ಕೊಂಡು ಮಾಡಬೇಕು, ಯಾಕಂದರೆ ಇದು ಸರಿಯಾಗಿ ನೀಟಾಗಿ ಉದ್ದಕ್ಕೆ ಬರುತ್ತೆ ಅವಾಗ ನೋಡಿ. ಇವಾಗ ನಾನು ಸ್ಟಾರ್ಟಿಂಗು 3 ಮಣಿ ಹಾಕಿ ನೋಡಿ, ಈ ರೀತಿ ವೈಟ್ ಸಣ್ಣ ಮಣಿ 3 ಮಣಿ ಹಾಕಿ, ಅದಾದಮೇಲೆ ನೋಡಿ ದೊಡ್ಡ ಗೋಲ್ಡನ್ ಕಲರ್ ದೊಡ್ಡ ಮಣಿ ಒಂದು ಹಾಕ್ತಾಯಿದ್ದೀನಿ. ಈ ರೀತಿ 3 ಮಣಿ ಸಣ್ಣದು, ಒಂದು ಗೋಲ್ಡನ್ ಕಲರ್ ದೊಡ್ಡ ಮಣಿ ಈ ರೀತಿ ಹಾಕಿ, ಮತ್ತು ಅದೇ ರೀತಿ ಈ ಕಡೆ ಸೈಡು ಅಷ್ಟೇ 3 ಸಣ್ಣ ಮಣಿನೂ ವೈಟ್ ಕಲರ್ ಮತ್ತು ಒಂದು ದೊಡ್ಡ ಮಣಿನೂ ಹಾಕ್ಕೊಳ್ಳಿ. ಎರಡು ಸೈಡ್ ಒಂದೇ ರೀತಿಯಲ್ಲಿ ಮಣಿ ಹಾಕ್ಕೊಳ್ಳಿ ಆಯಿತಾ. ಸೇಮ್ ಮಣಿ ಹಾಕ್ಕೊಬೇಕು ನೋಡಿ. ಈ ರೀತಿ ಒಂದೇ ರೀತಿಯಲ್ಲಿ ಬರಬೇಕು ನೋಡಿ, ಇದು ಈ ರೀತಿ. ಅದಾದಮೇಲೆ ನೋಡಿ, ಒಂದು ಸಣ್ಣ ಮಣಿ ತೊಗೊಳ್ಳಿ ವೈಟ್ ಕಲರು ನೋಡಿ. ಈ ಕಡೆ ಇದೆಯಲ್ಲ ಈ ವಯರು ಅದರೊಳಗೆ ಹಾಕಿ, ಆ ಮಣಿ ಒಳಗೆ ಹಾಕಿ 2 ವಯರ್ನ ಈ ರೀತಿ ಎಳಿಬೇಕು ನೋಡಿ. 2 ವಯರು ಈ ರೀತಿ ಇಟ್ಕೊಂಡು ಈ ರೀತಿ ಎಳೀರಿ ನೋಡಿ. ಈ ರೀತಿ ಎಳ್ದು ಫಿಕ್ಸ್ ಮಾಡಿ ಅಲ್ಲಿ ಮಣಿಗಳ್ನ ನೋಡಿ. ಈ ರೀತಿ ಅದೇ ರೀತಿ ಎಲ್ಲ ಮಣಿಗಳ್ನ ಇದೇ ರೀತಿ 3 ಮಣಿ ಹಾಕಿ, 3 ಸಣ್ಣ ಮಣಿ ಮತ್ತು ಒಂದು ಗೋಲ್ಡನ್ ಕಲರ್ ದೊಡ್ಡ ಮಣಿ ಒಂದು ಸೈಡು, ಮತ್ತು ಇನ್ನೊಂದು ಸೈಡು ಅದೇ ರೀತಿ 3 ಸಣ್ಣ ಮಣಿ, ಒಂದು ಗೋಲ್ಡನ್ ಕಲರ್ ದೊಡ್ಡ ಮಣಿ 2 ಸೈಡ್ ಹಾಕಿ, 2 ಸೈಡ್ ಹಾಕಿದ್ಮೇಲೆ ಒಂದು ಸಣ್ಣ ಮಣಿನ ಈ ರೀತಿ ವೈಟ್ ಕಲರ್ ತೊಗೊಂಡು, ಒಂದು ಸಣ್ಣ ಮಣಿ ವೈಟ್ ಕಲರ್ ತೊಗೊಂಡು ಅದು ನೋಡಿ, ಈ ಕಡೆ ವಯರ್ ಇದೆಯಲ್ಲ ಈ ವಯರ್ನ ಈ ಸಣ್ಣ ಮಣಿಯೊಳಗೆ ಹಾಕಿ ಈ ರೀತಿ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಈ ರೀತಿ ಸಣ್ಣ ಮಣಿಯೊಳಗೆ ಈ ವಯರನ್ನು ಈ ರೀತಿ ಹಾಕಿ 2 ವಯರ್ನ ಈ ರೀತಿ ಎಳಿಬೇಕು ನೋಡಿ. ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನೋಡಿ. ಇವಾಗ ಅದೇ ರೀತಿ ಎಲ್ಲ ಸ್ಟೆಪ್ಪನ್ನು ಅದೇ ರೀತಿ ರಿಪೀಟ್ ಮಾಡ್ಕೊತಾ ಹೋಗಬೇಕು. ಅದೇ ರೀತಿ ಮಾಡಿ ಒಂದು 11 ಸ್ಟೆಪ್ ಮಾಡ್ಕೊಳ್ಳಿ. ನಮ್ಮ ಕೈ ಅಳತೆಗೆ ಎಷ್ಟು ಬ್ರಾಸ್ಲೆಟ್ ಎಷ್ಟಾಗುತ್ತೆ ನೋಡ್ಕೊಳ್ಳಿ. ಕೈ ಅಳತೆ ನೋಡ್ಕೊಂಡು ಕಟ್ ಕಟ್ ಮಾಡಿ ಆಯಿತಾ. ಲಾಸ್ಟಿಗೆ ಅಳತೆ ನೋಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತ. ಕೈಗೆ ಕರೆಕ್ಟ್ ಆದರೆ ಕಟ್ ಮಾಡ್ಕೊಬೋದು, ಇಲ್ಲಾಂದರೆ ಇನ್ನೂ ಎಕ್ಸ್ಟ್ರಾ ಬೇಕು ಅಂದರೆ ನೀವು ಇನ್ನೂ ಎಕ್ಸ್ಟ್ರಾ ಮಣಿ ಹಾಕಿ ಅದೇ ರಿಪೀಟ್ ಮಾಡ್ಕೊಂಡು ಆ ಥರ ಮಾಡ್ಬೋದು ನೋಡಿ. ಇದೇ ರೀತಿ ರಿಪೀಟ್ ಅದೇ ರೀತಿ ಮಾಡ್ಕೊತಾ ಹೋಗಿ ನೋಡಿ. ಇದನ್ನು ನೀಟಾಗಿ ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ಸ್ ಮಾಡಿ ಕೇಳಿ, ಬೇಕಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಕ್ಲಿಯರಾಗಿ ಸ್ಲೋ ಆಗಿ ತೋರಿಸ್ಕೊಡ್ತೀನಿ. ಇನ್ನೂ ಕ್ಲಿಯರಾಗಿ ಬೇರೆ ಬ್ರಾಸ್ಲೆಟ್ನ ಬೇರೆ ಡಿಸೈನಲ್ಲಿ ಇನ್ನೂ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ಆಯಿತಾ. ಕಮೆಂಟ್ಸ್ ಮಾಡಿ ಹೇಗಿದೆ ಅಂತ ಹೇಳಿ ಆಯಿತಾ. ಅರ್ಥ ಆಗಿದೆಯಾ ಇಲ್ವಾ ಅಂತ ಎಲ್ಲ ಕಮೆಂಟ್ಸ್ ಮಾಡಿ ಹೇಳಿ. ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಇನ್ನೊಬ್ರಿಗೂ ಅರ್ಥ ಆಗಬೇಕಲ್ವ. ಸೊ ಇನ್ನೊಬ್ರಿಗೂ ಈ ರೀತಿ ಈಸಿಯಾಗಿ ಬ್ರಾಸ್ಲೆಟ್ ಮನೆಯಲ್ಲೇ ಕೂತ್ಕೊಂಡು
ಕಡಿಮೆ ಸಮಯದಲ್ಲ ಮಾಡ್ಬೋದು ಅಂತ ಅವರಿಗೂ ಗೊತ್ತಾಗುತ್ತೆ. ಸೊ ಶೇರ್ ಮಾಡಿ ನೋಡಿ. ಇದೇ ರೀತಿ ರಿಪೀಟ್ ಇದೇ ರೀತಿ ಮಾಡ್ಕೊತಾ ಹೋಗಿ. ಬ್ರಾಸ್ಲೆಟ್ ಯಾರಿಗಾದ್ರೆ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ. ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹೇಗಿದೆ ಅಂತ ಹೇಳಿ ಆಯಿತಾ. ನೋಡಿ ಇವಾಗ ನಾನು 11 ಸ್ಟೆಪ್ ಅದೇ ರೀತಿ ನನ್ನ ಕೈ ಅಳತೆಗೆ ನೋಡಿ ಮಾಡ್ಕೊಂಡಿದ್ದೀನಿ. 11 ಸ್ಟೆಪ್ಪಲ್ಲಿ ಮಾಡಿದ್ದೀನಿ. ನಿಮ್ಮ ಕೈ ಅಳತೆ ನೋಡಿ ಎಷ್ಟು ಸ್ಟೆಪ್ ಬೇಕಾದರೂ ಮಾಡ್ಕೊಳ್ಳಿ ಆಯಿತಾ. ಹೊಸದಾಗಿ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಇನ್ನೂ ನಮ್ಮ ಚಾನಲಲ್ಲಿ ಹೊಸ ಕ್ರಾಫ್ಟ್ ವೀಡಿಯೋಸು ಮತ್ತು ಮೆಟೀರಿಯಲ್ಸು, ಜ್ಯುವೆಲ್ರಿ ಮೆಟೀರಿಯಲ್ಸು ಮತ್ತು ಹೇರ್ ಆ್ಯಕ್ಸಸರೀಸ್ ಎಲ್ಲ ಮಾಡಿದ್ದೀನಿ. ಅದನ್ನು ಬೇಕಾದರೆ ನೋಡ್ಬೋದಾಯ್ತಾ. ನೋಡಿ ಲಾಸ್ಟಿಗೆ ಈ ಥರ ಗಂಟು ಹಾಕ್ಕೊಳ್ಳಿ. ನೀಟಾಗಿ ಈ ರೀತಿ ಟೈಟಾಗಿ ಗಂಟು ಹಾಕ್ಕೊಬೇಕು. ಒಂದು 2-3 ಗಂಟು ಹಾಕ್ಕೊಂಡು ಈ ರೀತಿ ಟೈಟಾಗಿ ಗಂಟು ಹಾಕ್ಕೊಳ್ಳಿ. ಅದಾದಮೇಲೆ ಎಕ್ಸ್ಟ್ರಾ ಇರೋ ದಾರನ ಕಟ್ ಮಾಡ್ಕೊಳ್ಳಿ ಆಯಿತಾ. ವಯರ್ನ ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ. ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ ಸ್ವಲ್ಪ ಎಕ್ಸ್ಟ್ರಾ ಇರೋ ದಾರನ ಈ ರೀತಿ ಸ್ವಲ್ಪ ಈ ರೀತಿ ಕ್ಯಾಂಡಲಲ್ಲಿ ಬಿಸಿ ಮಾಡ್ಕೊಳ್ಳಿ ಈ ರೀತಿ. ಇಲ್ಲಾಂದರೆ ಅದು ಕಿತ್ಕೊಂಬಂದ್ಬಿಡುತ್ತೆ. ದಾರ ನೈಸ್ ಅಲ್ವಾ, ಸೊ ಅದಕ್ಕೋಸ್ಕರ ಮಣಿಗಳೆಲ್ಲ ಹೊರಗೆ ಬರುತ್ತೆ. ಸ್ವಲ್ಪ ಇಲ್ಲಿ ಲಾಸ್ಟಿಗೆ ಬಿಸಿ ಮಾಡಿ ಈ ರೀತಿ ಫಿನಿಶಿಂಗ್ ಮಾಡ್ಕೊಳ್ಳಿ. ನೋಡಿ ಇದು ಜಂಪ್ ರಿಂಗ್ ಇದೆಯಲ್ಲ, ಲಾಸ್ಟಿಗೆ ಈ ದಾರದೊಳಗೆ ಇಲ್ಲಾಂದರೆ ಮಣಿಯೊಳಗೆ ನೋಡಿ ಈ ರೀತಿ ನಾನು ಹಾಕ್ತಾಯಿದ್ದೀನಿ. ನೋಡಿ ಲಾಸ್ಟ್ ಈ ದಾರದೊಳಗೆ ಇಲ್ಲಾಂದರೆ ಈ ಮಣಿಯೊಳಗೆ ಹಾಕಿ ಜಂಪ್ ರಿಂಗು ಈ ರೀತಿ ಹಾಕಿ 2 ಸೈಡು ಜಾಯಿಂಟ್ ಮಾಡಿ ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ. ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ ಆಯಿತಾ. ನೋಡಿ ಈ ರೀತಿ ಕ್ಲೋಸ್ ಮಾಡಾದಮೇಲೆ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ ನಮ್ಮ ಬ್ರಾಸ್ಲೆಟ್ ರೆಡಿಯಾಗಿದೆ. ನೋಡಿ ಈ ರೀತಿ ಹುಕ್ ಹೇಗೆ ಹಾಕೋದು ನೋಡಿ, ಈ ರೀತಿ ಹುಕ್ ಹಾಕೋದು ಇದಕ್ಕೆ ಜಂಪ್ ರಿಂಗ್ ಒಳಗೆ ಈ ರೀತಿ ಹಾಕ್ಕೊಳ್ಳಿ. ನೋಡಿ ನಮ್ಮ ಬ್ರಾಸ್ಲೆಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೀವು ಅಲ್ವಾ. ಥ್ಯಾಂಕ್ ಯು.